ಆಯ್ಕೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಎಲ್ಲಿವರೆಗೂ ಹೋರಾಟ? ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಬೆನ್ನಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗಿರುವುದನ್ನು ಖಂಡಿಸಿ ಸಿಪಿಐ ಕರ್ನಾಟಕ ರಾಜ್ಯ ಸಮಿತಿ ಆನೇಕಲ್ನಲ್ಲಿ ತೀವ್ರ ಪ್ರತಿಭಟನೆ ನಡೆಸಿದ್ರು. ಆನೇಕಲ್ ಬಸ್ ನಿಲ್ದಾಣದ ಬಳಿ ಜಮಾಯಿಸಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಚುನಾವಣೆಯ ವೇಳೆಯಲ್ಲಿ ಜನರನ್ನು ತಪ್ಪು ದಾರಿಗೆಳೆದು ದರ ಏರಿಕೆ ಇಲ್ಲ ಎಂದು ಭರವಸೆ ನೀಡಿದ ಮೋದಿ ಸರ್ಕಾರ ಫಲಿತಾಂಶ ಹೊರಬಂದ ಕೂಡಲೇ ಇಂಧನ ದರ ಹೆಚ್ಚಿಸಿ ಜನರ ಬೆನ್ನು ಮುರಿಯುವ ಕೆಲಸ ಮಾಡಿದೆ. ಇದು ನೇರ ಜನದ್ರೋಹ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಸಿಪಿಐ ನಾಯಕರು ಮಾತನಾಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ಇಸ್ರೇಲ್ ಯುದ್ಧದಿಂದ ತೈಲ ಬಿಕ್ಕಟ್ಟು ಉಂಟಾಗಿದೆ. ಆದರೆ ಅನೇಕ ರಾಷ್ಟ್ರಗಳು ತಮ್ಮ ನಾಗರಿಕರ ಹಿತರಕ್ಷಣೆಗಾಗಿ ಬೆಲೆ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಭಾರತದಲ್ಲಿ ಮಾತ್ರ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಮೇಲೆಯೇ ಹೊರೆ ಹಾಕುತ್ತಿದೆ ಎಂದು ಕಿಡಿಕಾರಿದ್ರು. ಮೋದಿ ಸರ್ಕಾರಕ್ಕೆ ಜನಹಿತಕ್ಕಿಂತ ಚುನಾವಣೆ ಗೆಲ್ಲುವುದೇ ಮುಖ್ಯವಾಗಿದೆ. ಜನರಿಗೆ ಮಿತವ್ಯಯದ ಪಾಠ ಹೇಳುವ ಪ್ರಧಾನಿ ಮತ್ತೊಂದೆಡೆ ರೋಡ್ ಶೋ ಹಾಗೂ ವೈಭವದ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ದೇಶದ ಜನರ ಸಂಕಷ್ಟವನ್ನು ಲೆಕ್ಕಿಸದೆ ವರ್ತಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಇಂಧನ ದರ ಏರಿಕೆ ಮಾಡುವ ಬದಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಧಿಸುತ್ತಿರುವ ತೆರಿಗೆಗಳನ್ನು ಕಡಿತಗೊಳಿಸಬೇಕು. ದುಡಿಯುವ ಮಾರ್ಗ ಮತ್ತು ಮಧ್ಯಮ ವರ್ಗದ ಜನರ ಮೇಲೆ ಹೆಚ್ಚುವರಿ ಹೊರೆ ಹಾಕಬಾರದು ಎಂದು ಸಿಪಿಐ ಬೆಂಗಳೂರು ದಕ್ಷಿಣ ಜಿಲ್ಲಾ ಸಮಿತಿ ಒತ್ತಾಯಿಸಿತ್ತು. ಪ್ರತಿಭಟನೆ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳು ಮೊಳಗಿದವು. ರಾಜ್ಯಾದ್ಯಂತ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಸಿಪಿಐ ಎಚ್ಚರಿಕೆ ನೀಡಿದರು. ಬಹಳ ಆನೇಕಲ್ ತಾಲೂಕಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಇಡೀ ತಾಲೂಕಲ್ಲಿ ಇಷ್ಟು ಮಂದಿ ಮಾತ್ರ ಬಹುಶಃ ಹುಲಿಗಳಾಗಿ ಬದುಕ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಪ್ರತಿರೋಧ ಮಾಡೋದಕ್ಕೂ ಕೂಡ ಅವ್ರಿಗೆ ಸೌಜನ್ಯತೆ ಇಲ್ಲ. ಆನೇಕಲ್ ತಾಲೂಕಲ್ಲಿ ಬಹಳ ಬುದ್ಧಿವಂತರು ಅಂತ ಅನ್ಸ್ಕೊಂತಾರೆ, ಆದ್ರೆ ಇದುವರೆಗೂ ಪ್ರತಿಭಟನೆ ಮಾಡೋಕ್ಕೆ ಆಗಿಲ್ಲ. ಹಂಗಾಗಿ ಒಂದು ಜೋರಾದ ಚಪ್ಪಾಳೆ ಸಿಪಿಎಂನ ಎಲ್ಲ ಕಟ್ಟಾಳುಗಳಿಗೆ. ನಾನು ಎರಡು ವಿಷಯವನ್ನ ನಾನು ನಿಮಗೆ ಹೇಳ್ಬೇಕಂತ ಅನ್ಸುತ್ತೆ. ನಾವು ಈಗ ನೋಡ್ತಾ ಇರುವಂತ ರಸ್ತೆ ಚಿನ್ನದ ರಸ್ತೆ, ಇದು ಚಿನ್ನದ ರಸ್ತೆ. ಯಾಕೆ ಸೂಲ್ಬಿಲೆ ಹೇಳವ್ರೆ ನಾವು ಚಿನ್ನದ ರಸ್ತೆಯನ್ನು ಮುಂದಿನ ದಿನಗಳಲ್ಲಿ ನೋಡ್ಬೋದು ಅಂತ. ನಾವು ಆನೇಕಲ್ ತಾಲೂಕಲ್ಲಿ ನೋಡುವಂತ ರಸ್ತೆಗಳು ನೋಡಿದ್ರೆ ಇದು ಚಿನ್ನದ ರಸ್ತೆಗಳ ಕಲ್ಲು ಜಲ್ಲಿನೇ ಕಾಣದೇ ಇರುವಂತ ರಸ್ತೆಗಳು ಇವತ್ತು ತಾಲೂಕಲ್ಲಿದ್ದಾವೆ. ಆದರೆ ನಾವು ಚಿನ್ನದ ರಸ್ತೆಗಳನ್ನ ಕಾಣುವಂತ ಸಾಧ್ಯ ಅನ್ನೋದು ನಾವು ಯೋಚನೆ ಮಾಡಬೇಕು. ಎರಡನೇದು, ಇದೇ ಮೋದಿ ಅವರು 2013ರಲ್ಲಿ 90 ಪೈಸೆಯನ್ನ ಕೇಂದ್ರ ಸರ್ಕಾರ ಹೆಚ್ಚಿದ್ದಕ್ಕೆ ರಸ್ತೆನಲ್ಲಿ ಪ್ರತಿಭಟನೆ ಮಾಡಿದ್ರು. ಇವತ್ತು 3 ರೂಪಾಯಿ 4 ರೂಪಾಯಿ ಅಂತೇಳಿ ಹೆಚ್ಚಿಸ್ತಾ ಇದ್ದಾರೆ. ಏನ್ ಹೇಳ್ಬೇಕು ಮೋದಿಗೆ? ಮೋದಿ ಅವರು ಹೇಳೋದೊಂದು ಮಾಡೋದೊಂದು. ಸೊ ಬಹಳ ಮುಖ್ಯವಾಗಿ ಪ್ರತಿಭಟನೆ ಮಾಡುವಂತ ಒಂದು ಸೌಜನ್ಯತೆ, ಪ್ರತಿಭಟನೆ ಮಾಡುವಂತ ಸ್ವಾಭಿಮಾನ ನಮ್ಮೆಲ್ಲರಿಗೂ ಅಳವಡಿಸ್ಕೊಳ್ಳೇಬೇಕು. ಹಂಗಾಗಿ ನಾನು ಇನ್ನೊಂದು ಸಾರಿ ಸಿಪಿಎಂ ಅವ್ರನ್ನ ನಾನು ಗೌರವಿಸ್ತೇನೆ, ಬಹಳ ಆತ್ಮೀಯತೆಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಮುಖ್ಯವಾಗಿ ನನಗೆ ಬಹಳ ಹೆಮ್ಮೆ ಆಗುವಂತ ವಿಚಾರ ಅಂದರೆ ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕು. ಇವತ್ತು ಪ್ರತಿಭಟನೆ ಯಾರಾದರೂ ಮಾತಾಡಿದ್ರೆ, ಬಿಜೆಪಿ ವಿರುದ್ಧ ಮಾತಾಡಿದ್ರೆ ಅವ್ರದ್ದೇನೋ ಸಣ್ಣದನ್ನ ಹುಡುಕ್ಬಿಟ್ಟು ಅವ್ರದನ್ನ ತಾಂಶ ಮಾಡಿ ಜೈಲಿಗೆ ಕಳಿಸ್ತಾರೆ. ಆದರೆ ಅದು ಯಾವುದಕ್ಕೂ ಕೂಡ ಎದೆಗುಂದದೆ ಧೈರ್ಯವಾಗಿ ನಾವೆಲ್ಲ ಕೂಡ ಸರ್ಕಾರದ ವಿರುದ್ಧ, ಅದು ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಯಾವುದೇ ಸರ್ಕಾರಗಳ ವಿರುದ್ಧ ನಾವು ನಮ್ಮ ಸ್ವಾಭಿಮಾನದ ಪ್ರತಿಭಟನೆಯನ್ನು ನಾವು ಖಂಡಿತ ನಾವು ತೋರಿಸಲೇಬೇಕಾಗುತ್ತೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ನಾವು ಚಿನ್ನದ ರಸ್ತೆನಲ್ಲಿ ಓಡಾಡ್ತಾ ಇಲ್ಲ, ನಾವು ಜಲ್ಲಿ ಕಾಣದ ರಸ್ತೆಗಳಲ್ಲಿ ಓಡಾಡ್ತಾ ಇದ್ದೀವಿ, ರೋಡೇ ಕಾಣದ ಸಂದಿಗಳಲ್ಲಿ ಓಡಾಡ್ತಾ ಇದ್ದೀವಿ. ಇದಕ್ಕೆ ಪರಿಹಾರ ಕೊಡಿ. ನಮಗೆ ಮನೆನೇ ಇಲ್ಲ, ಕರೆಂಟ್ ಇಲ್ಲ, ಹೆಂಗ್ ನಾವು ಕಡಿಮೆ ಮಾಡಕ್ ಸಾಧ್ಯ? ಎಣ್ಣೆ ಈಗ ಮನೆ ಇಲ್ಲ, ಕರೆಂಟ್ ಬಿಲ್ ಇಲ್ಲ, ಅಥವಾ ಇನ್ಯಾವುದೇ ನಮ್ಗೆ ಬದುಕೋದಕ್ಕೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಎಣ್ಣೆ ಖರೀದಿ ಮಾಡೋದಕ್ಕೆ ಅಥವಾ ಇನ್ಯಾವುದೋ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ, ಪೆಟ್ರೋಲ್ ಕಡಿಮೆ ಮಾಡೋದಕ್ಕೆ, ಅಥವಾ ಮನೆ ಮೇಲೆ ನಿಂತ್ಕೊಂಡು ಜಾಗಟೆ ಹೊಡೆದು ಅಥವಾ ಇನ್ನೇನೋ ಮಾಡೋದಕ್ಕೆ ನಮ್ಗೆ ಎಲ್ಲಿದೆ ಜಾಗ? ಈ ದೇಶದಲ್ಲಿ 32 ಕೋಟಿ ಜನಕ್ಕೆ ಮನೆಗಳೇ ಇಲ್ಲ. ಇನ್ನು ಮನೆ ಮೇಲೆ ನಿಂತ್ಕೊಂಡು ವರಂಡದಲ್ಲಿ ನಿಂತ್ಕೊಂಡು ಜಾಗಟೆ ಮಾಡೋದೆಲ್ಲಿ? ಹಂಗಾಗಿ ಮೋದಿಯವರು ಅಥವಾ ಯಾವುದೇ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಬಡವರ ನೀತಿಗಳನ್ನ ವಿರುದ್ಧವಾಗಿ ನಿಂತ್ಕೊಳ್ತಾ ಇದೆ. ಅವೆಲ್ಲರಿಗೂ ಕೂಡ ನಾವು ಪ್ರತಿಭಟನೆ ಮುಖಾಂತರ ಅವರಿಗೆ ಬಿಸಿಯನ್ನ ತಟ್ಟಿಸಬೇಕು. ನಾನು ಮತ್ತೊಮ್ಮೆ ಸಿಪಿಎಂ ಅಥವಾ
ಇನ್ಕಿಲಾಬ್ ಜಿಂದಾಬಾದ್ ಅಥವಾ ಜೈ ಭೀಮ್ ಇದೆರಡೂ ಕೂಡ ಈ ದೇಶದ ಪ್ರತಿಭಟನೆಯ ಅಸ್ತ್ರಗಳು ಅನ್ನೋದು ನಾವೆಲ್ಲ ಮನಗಂಡಬೇಕು. ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ನಾನು ಇನ್ಕಿಲಾಬ್ ಜಿಂದಾಬಾದ್ ಹೇಳ್ತೀನಿ ಮತ್ತು ಜೈ ಭೀಮ್ ಹೇಳ್ತೀನಿ. ಜೈ ಭೀಮ್. ಸರ್ಕಾರ, ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬೆಲೆನ ಈಗಲೇ ಮೊದಲೇ ಜಾಸ್ತಿ ಮಾಡಿತ್ತು. ಈಗ ಮತ್ತೆ ರಿಪೀಟು ಎರಡನೇ ಸರಿ ಗ್ಯಾಸ್ ಬೆಲೆನ ಏರಿಕೆ ಮಾಡಿದೆ. ವಾಣಿಜ್ಯ ಸಿಲಿಂಡರ್ ಆಗ್ಬೋದು ಮತ್ತು ದಿನಬಳಕೆ ಬಳಸುವಂಥ ಅಗತ್ಯ ವಸ್ತುಗಳ ಬೆಲೆ ಕೂಡ ಒಂದು ಕಡೆ ಏರಿಕೆ ಆಗಿದೆ. ಅದರ ವಿರುದ್ಧ CPM ಪಕ್ಷ ಇವತ್ತು ಆನೇಕಲ್ ತಾಲೂಕಲ್ಲಿ ಪ್ರತಿಭಟನೆಯನ್ನು, ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಉದ್ದೇಶ ಇವತ್ತೇನು ಏರಿಕೆ ಆಗಿದೆಯೋ, ಇವತ್ತು ಚುನಾವಣೆ ಏನು 5 ರಾಜ್ಯದಲ್ಲಿ ಚುನಾವಣೆ ನಡೀತೋ ಅಲ್ಲಿವರೆಗೂ ತಣ್ಣಗಿದ್ದಂಥ ಮೋದಿ ಸಾಹೇಬರು ಇವತ್ತು ಅವರು ಒಂದು ಹೇಳಿಕೆ ಕೊಡ್ತಾರೆ, ಎಲ್ಲ ಮಿತಿಯಾಗಿ ಬೆಳೆಸ್ರಿ ಅಂತ. ಅದರ ಭಾಗವಾಗಿ ಗುಜರಾತ್ ಮುಖ್ಯಮಂತ್ರಿ ಸೈಕಲಲ್ಲಿ ಹೋಗ್ತಾರೆ, ನಾಟಕ. ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅವರು ಬುಲೆಟ್ ಎತ್ಕೊಂಡು ಹೋಗ್ತಾರೆ, ಅವರು ನಾಟಕ. ಮತ್ತು ನಮ್ಮ ರಾಜ್ಯದ ಏನು BJPಯ ರಾಜ್ಯ ಅಧ್ಯಕ್ಷರಿದ್ದಾರೋ ಇವತ್ತೊಂದು ದಿನ ಮೆಟ್ರೋದಲ್ಲಿ ಓಡಾಡೋದಾಗಲ್ಲ, ಪ್ರತಿನಿತ್ಯನೂ ಅವರು ಸರ್ವೇ ಸಾಮಾನ್ಯ ಜನರಂತೆ ಮೆಟ್ರೋದಲ್ಲಿ ಓಡಾಡಲಿ ಮತ್ತು ಸೈಕಲಲ್ಲಿ ಓಡಾಡಿದ್ರೆ ಅವಾಗ ಒಪ್ಕೋಬೋದು. ಹಂಗಾಗಿ ಇದನ್ನು ಜನರನ್ನು, ಬಡವರನ್ನು, ಮಧ್ಯಮ ವರ್ಗವನ್ನು ಮಸಿ ಬಳಿಯುವಂಥ ಕೆಲಸ BJP ಸರ್ಕಾರ ಮಾಡ್ತಾ ಇದೆ. ದಯವಿಟ್ಟು BJPಯವ್ರಿಗೆ ಹೇಳ್ತಾ ಇದ್ದೀವಿ, ದಯವಿಟ್ಟು ನಿಮ್ಮ ನಾಟಕಗಳನ್ನು ನಿಲ್ಲಿಸ್ರಿ, ಸರ್ವೇ ಸಾಮಾನ್ಯ ಜನರ ಪರವಾಗಿ ಕೆಲಸವನ್ನು ಮಾಡಿರಿ. ಮತ್ತು ಏರಿಕೆ ಆಗಿರುವಂಥ ಪೆಟ್ರೋಲ್, ಡೀಸೆಲ್ ಬೇಗ ಇಳಿಬೇಕು. ಮತ್ತು ಗ್ಯಾಸ್ ಬೆಲೆ ಏನು ಬಳಸ್ತಾ ಇದ್ದೀವೋ ಅದನ್ನು ಜನರಿಗೆ ಹೊರೆ ಆಗಿದೆ. ಮತ್ತು ಸಿಲಿಂಡರ್ಗಳು ಕೂಡ ಕರೆಕ್ಟಾಗಿ ಸಿಗ್ತಾ ಇಲ್ಲ, ಸರ್ವೇ ಸಾಮಾನ್ಯ ಜನರು ಕಷ್ಟನ ಅನುಭವಿಸ್ತಾ ಇದ್ದಾರೆ. ಅದ್ರ ವಿರುದ್ಧ ಮುಂದಿನ ದಿನಗಳಲ್ಲಿ CPM ಪಕ್ಷವಾಗಿ ಉಗ್ರ ಹೋರಾಟವನ್ನು ಕೂಡ ಮಾಡೋಕ್ಕಿದೆ. ಹಂಗಾಗಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಅನಿಸಿ ನಾನು ಮಾತಾಡ್ತೀನಿ. ಡೀಸೆಲ್, ಪೆಟ್ರೋಲು ಇವತ್ತು ದರ ಏರಿಕೆ ಆಗಿದೆ. ಹಿಂದಿನ ಸರ್ಕಾರಗಳು 10 ಪೈಸಾ 20 ಪೈಸಾ ಏರಿಕೆ ಮಾಡಿದಾಗ ಅವಾಗ ಗೋಳೈಕೊಂಡವ್ರು ಇವರು ಏನು ಗೊತ್ತಾ, ಬೆಲೆ ಏರಿಕೆ ಜಾಸ್ತಿ ಅಂತ. ಇವತ್ತು BJP ಎಲ್ಲೇ ಆಗಲಿ 3 ರೂಪಾಯಿ ಅಂದರೆ ಏನು ಎಷ್ಟಾಯಿತು, 1 ಲೀಟ್ರ್ ಮೇಲೆ 3 ರೂಪಾಯಿ ಅಂದರೆ ಎಷ್ಟಾಯಿತು. ಇವತ್ತು ಕೋಟ್ಯಾಂತರ ರೂಪಾಯಿ ಏನು ಗೊತ್ತು ಇವತ್ತು ಬರೋಂಥ ಹೊರೆ ಆಗೋಂಥ ಕೆಲಸ ಆಗಿದೆ. ಎಲ್ಲೇ ಕೂಡ BJPಯವರು ಅದನ್ನು ಕಣ್ಣೆ ಮಾಡಿಲ್ಲ. ಯಾವುದೋ ಒಂದು ವಿಚಾರಗಳೆತ್ಕೊಂಡು ಬೇರೆ ವಿಚಾರಗಳೆತ್ಕೊಂಡು ಕಣ್ಣೆ ಮಾಡ್ತಾರೆ ಹೊರಟು ಬಡವರ ಪರವಾಗಿ, ಇವತ್ತು ರೈತರ ಪರವಾಗಿ ಎಲ್ಲಿ ಧ್ವನಿ ಎತ್ತಿಲ್ಲ. ಇವತ್ತು ರೈತರು ಅದು ಒಂದು ಹೇಳಿದ್ದಾರೆ, ನೀವು ರೈತರು ಕೂಡ ಬೆಳೆ ಕಮ್ಮಿ ಮಾಡಬೇಕು ಅಂತ ಹೇಳಿದ್ದಾರೆ, ಏನೋ ಗೊಬ್ಬರ, ಔಷಧಿ ಇದೆಲ್ಲ ಕಮ್ಮಿ ಹೊಡಿಬೇಕು ಅಂತ. ಆದರೆ ಈಗಲೇ ಬೆಲೆ ಏರಿಕೆ ಆಗಿಬಿಟ್ಟಿದೆ. ಒಂದು ಮೂಟೆ ಮೇಲೆ 300 ರೂಪಾಯಿ, 350 ರೂಪಾಯಿ ಈ ಥರ ದರಗ ಏರಿಕೆ ಆಗಿದೆ. ಆದರೆ ರೈತ ಬೆಳೆದಿದ್ದ ಬೆಳೆನ ಇವತ್ತು ಅಲಗಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ಮೋದಿ ಸರ್ಕಾರ ಇವತ್ತು ಕಣ್ಣೆ ಮಾಡಬೇಕು, ಅದಕ್ಕೆ ಒಂದು ಬಜೆಟ್ ಮಾಡಬೇಕು. ಆ ಬಜೆಟ್ ರೂಪದಲ್ಲಿ ಇವತ್ತು ಇದನ್ನು ಸಬ್ಸಿಡಿ ರೂಪದಲ್ಲಿ ಕೊಟ್ಟರಾಗನ ಇನ್ನೇನು ನಾವು ಇದು ಮಾಡೋಕ್ಕಂತ. ಬಂಗಾರ ತೆಗಿಬೇಡಿ ಅಂತ ಹೇಳಿದ್ರು, ಬಂಗಾರದಲ್ಲಿ ಅವಶ್ಯಕತೆ ಇಲ್ಲ. ಆದರೆ ಬೆಳೆ ಬೆಳೆಯೋದ್ರಲ್ಲಿ ಬೆಳೆಬೇಡಿ ಅಂತ ಹೇಳಿದ್ರೆ ನಾನು ಮಣ್ಣು ತಿನ್ನೋಕ್ಕಾಗ್ತದ? ಆ ನಿಟ್ಟಿನಲ್ಲಿ ಇವತ್ತು ನೀವು ಕೇಂದ್ರ ಸರ್ಕಾರ ಇವತ್ತು ಮಧ್ಯಪ್ರವೇಶ ಮಾಡಿ ಇವತ್ತು ರೈತರಿಗೆ ಸಬ್ಸಿಡಿ ರೂಪದಲ್ಲಿ ಬೇಸಾಯಗಳು ಕೊಡಬೇಕು, ಔಷಧಿಗಳು ಸಿಗಬೇಕು, ಸಾಮಾನ್ಯ ಜನಕ್ಕೆ ಕೆಲಸ ಸಿಗಬೇಕು ಅಂಥೇಳಿ ನಾನು ಇವತ್ತು ಆನೇಕಲ್ ತಾಲೂಕು ಪರವಾಗಿ ನಾನು ಕೇಳ್ಕೊಂಡು ಹೋಗ್ತೀನಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಒಳಗಡೆ ಇದೇ ಥರ ನಡೆದು ಅಂದರೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಆ ಥರ ಹೇಳಿ ನಾನು ಒಂದು ರೈತ ಸಂಘದಲ್ಲಿ ಕೆಲಸ ಮಾಡೋದ್ರಿಂದ ರೈತ ಕಷ್ಟ ಸುಖಗಳು ನೋಡಿ ನಾನು ಇವತ್ತು ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಹಾಂ ಸರ್. ಭಾಳ ಮುಖ್ಯವಾಗಿ ಚುನಾವಣೆ, ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ನೋಡಿದ ಇಂಥ ಬಿಕ್ಕಟ್ಟು ಬಂದರೂ ಕೂಡ ನಾವು ಬೆಲೆ ಏರಿಕೆ ಮಾಡದೆ ಜನರನ್ನು ರಕ್ಷಣೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಒಳಗಡೆ ಇದೇ ಥರ ನಡೆದು ಅಂದರೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಆ ಥರ ಹೇಳಿ ನಾನು ಒಂದು ರೈತ ಸಂಘದಲ್ಲಿ ಕೆಲಸ ಮಾಡೋದ್ರಿಂದ ರೈತ ಕಷ್ಟ ಸುಖಗಳು ನೋಡಿ ನಾನು ಇವತ್ತು ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಹಾಂ ಸರ್. ಭಾಳ ಮುಖ್ಯವಾಗಿ ಚುನಾವಣೆ, ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ನೋಡಿದ ಇಂಥ ಬಿಕ್ಕಟ್ಟು ಬಂದರೂ ಕೂಡ ನಾವು ಬೆಲೆ ಏರಿಕೆ ಮಾಡದೆ ಜನರನ್ನು ರಕ್ಷಣೆ ಮಾಡ್ತಾ ಇದ್ದೀವಿ. ಮತ್ತು ಯುದ್ಧ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಇದು ನಮ್ಮ ದೇಶಕ್ಕೆ ಯಾವುದೂ ತೊಂದರೆ ಆಗೋದಿಲ್ಲ, ನಾವು ನಿಭಾಯಿಸ್ತಾ ಇದ್ದೀವಿ. ಇಂಥ ಅಂತಾರಾಷ್ಟ್ರೀಯ ಯುದ್ಧ ನಡೆಯೋ ಸಂದರ್ಭದಲ್ಲೂ ಕೂಡ ನಮ್ಮ ದೇಶವನ್ನು ಒಂದು ದೃಢವಾಗಿ ನಡೆಸ್ತಾ ಇದ್ದೀವಿ ಅಂತೇಳಿ ಸುಳ್ಳು ಭರವಸೆಗಳು ಕೊಟ್ಟು ಚುನಾವಣೆ ಮುಗಿದು 1 ವಾರದಲ್ಲೇ ಇವತ್ತು ದುಬಾರಿ ಬೆಲೆ ಏರಿಕೆ ಮಾಡೋದ್ರ ಮುಖಾಂತರ ಅಷ್ಟು ಮಾತ್ರ ಅಲ್ಲ, ಇವರು ಭಾಳ ವಿದೇಶಿ ಒಪ್ಪಂದ ಜನರ ಪರವಾಗಿಲ್ಲ. ಇವ್ರಿಗೆ ಗೊತ್ತಿತ್ತು ದೀರ್ಘಾವಧಿ ಇದು ಯುದ್ಧ ನಡೀತೈತೆ ಅಂತೇಳಿ ಇದು ಯಾವುದೇ ಮುನ್ಸೂಚನೆಗಳನ್ನು ಅದರ ಬಿಕ್ಕಟ್ಟಿಂದ ಹೊರಬರಬೇಕಾಗಿ ಯಾವುದೇ ಸಲಹೆಗಳನ್ನು ತಗೊಳ್ಳದೆ ಇವತ್ತು ನಿರ್ಲಕ್ಷ್ಯ ಮಾಡಿರೋದ್ರ ಫಲವಾಗಿ ಇವತ್ತು ದುಬಾರಿ ಬೆಲೆ ಏರಿಕೆಗಳಾಗಿದ್ದಾವೆ. CPM ಪಕ್ಷ ಮೊದಲಿನಿಂದ ಕೂಡ ಬೆಲೆ ಏರಿಕೆ ಶಾಶ್ವತ ತೈಲ ನಿಯಂತ್ರಣ ನಿಧಿ
ಆಗಬೇಕು ಅಂತೇಳಿ ಮುಂಚಿತವಾಗಿಂದ ಕೂಡ ನಾವು ಸರ್ಕಾರಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇಂಥ ಶಾಶ್ವತ ತೈಲ ನಿಯಂತ್ರಣ ನಿಧಿಯನ್ನು ಬಡ್ಜೆಟ್ ಮೂಲಕವಾಗಿ ಇವತ್ತು ಹಣ ನಿಯೋಜನೆ ಮಾಡಿ ಮತ್ತು ತೈಲ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕಡಿಮೆ ಆದಂಥ ಸಂದರ್ಭದಲ್ಲಿ ಮಿತ ಬಂಡವಾಳವನ್ನು ಆ ನಿಯಂತ್ರಣ ನಿಧಿಗೆ ಸೇರಿಸಿ ಇವತ್ತು ಇಂಥ ಬಿಕ್ಕಟ್ಟುಗಳು ಬರೋಂಥ ಸಂದರ್ಭದಲ್ಲಿ ಜನರಿಗೆ ಇವತ್ತು ಹೊರೆ ಆಗದಂಗೆ ನೋಡ್ಕೊಳ್ಬೇಕು ಅಂತೇಳಿ ನಾವು ಅನೇಕ ಬಾರಿ ಇವತ್ತು ಒಂದು ಒಳ್ಳೆಯ ಕೊಟ್ಟರೆ ಕೂಡ ಇದನ್ನ ಯಾರೂ ಕೂಡ CPM ವಿಚಾರಗಳನ್ನು ಇವತ್ತು ಕಡೆಗಣನೆ ಮಾಡದೇ ಇರೋದ್ರಿಂದ ಇವತ್ತು ಕಡೆಗಣಿಸಿದ್ದಾರೆ. ಅದಕ್ಕೆ ಇವತ್ತು ಜನರ ಮೇಲೆ ಇವತ್ತು ಹೊರೆ ಏರಿಸೋದ್ರ ಮುಖಾಂತರ ಇವತ್ತು ಬರೀ ಸರಳವಾಗಿ ಬದುಕಬೇಕು ಅಂತೇಳಿ ಒಂದು ನಾಟಕವನ್ನು ಪ್ರಾರಂಭ ಮಾಡಿದ್ದಾರೆ. ಈ ನಾಟಕ ಇಲ್ಲಿ ತನಕ ನಡೆಯೋದಿಲ್ಲ. ಇದು ಕೂಡಲೇ ಬೆಲೆ ಏರೋದಕ್ಕೆ ಮುಂದಿನ ಹೋರಾಟಗಳನ್ನು ನಾವು ಒತ್ತಾಯವನ್ನು ಮಾಡ್ತೀವಿ. ಜೈ ಜವಾನ್ ಜೈ ಕಿಸಾನ್. ಮಹೇಶ್ ಅಡಿಹಳ್ಳಿ. ಏನಿವತ್ತು ಭಾರತ ದೇಶದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಬೆಲೆ ಏರಿಕೆ ಮಾಡಿದ್ದಾರೆ. ಡೀಸೆಲ್ ಮತ್ತು ಪೆಟ್ರೋಲ್ ಕೃಷಿ ಉತ್ಪನ್ನಗಳಲ್ಲಿ 15% ಬಳಸ್ತಾ ಇದ್ದೀವಿ. ಹಾಗಾಗಿ ಕೃಷಿ ಬಳಕೆಯಲ್ಲಿ ತುಂಬ ರೈತರಿಗೆ ಲಾಸ್ ಆಗ್ತಾ ಇದೆ. ದಯವಿಟ್ಟು ಕೇಂದ್ರ ಸರ್ಕಾರದವರು ಮುಂದಿನ ದಿನಗಳಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಕೀಟನಾಶಕ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ಮುಂತಾದ ವಸ್ತುಗಳ ಮೇಲೆ ಅತಿ ಹೆಚ್ಚು ಟ್ಯಾಕ್ಸ್ ಆಗಿ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದೇಶದ ಅನ್ನದಾತ ಎಲ್ಲ ಒಂದು ಕಡೆ ಸಂಕಷ್ಟದಲ್ಲಿದ್ದಾನೆ. ಕೇಂದ್ರ ಸರ್ಕಾರ ದ್ವಂದ್ವ ನೀತಿಗಳಿಂದ ಈ ದೇಶದ ರೈತನ ಬೆನ್ನು ಮೂಳೆಯನ್ನು ಮುರಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಇಡೀ ದೇಶವ್ಯಾಪಿ ಪ್ರತಿಭಟನೆ ಮಾಡ್ತಾರೆ. ರೈತರು ಮತ್ತು ಕಾರ್ಮಿಕರು, ದಲಿತರು ಮುಂತಾದ ಸಂಘಟನೆಗಳಿಂದ ವಿಶ್ವದಲ್ಲಿ ದೊಡ್ಡ ಪ್ರಜಾಪ್ರಭುತ್ವ ಇರ್ತಕ್ಕಂಥ ರಾಷ್ಟ್ರ ಎಲ್ಲ ಒಂದು ಕಡೆ ವಿನಾಶದಂಚಿಗೆ ಹೋಗ್ತಾ ಇದೆ ಅನ್ನುವಂಥ ಭ್ರಮೆಯಲ್ಲಿದ್ದೇವೆ. ಹಾಗಾಗಿ ಪ್ರಧಾನಮಂತ್ರಿಗಳು ಈ ಬೆಲೆ ಏರಿಕೆಯನ್ನು ಸ್ವಲ್ಪ ನೋಡಿ ಮಾಡಬೇಕಾಗಿ ಮನವಿ ಮಾಡ್ತಾ ಇದ್ದೇನೆ. ಧಿಕ್ಕಾರ ಆಗ್ತಾ ಇದೆ ಅಂದರೆ ಈಗ ಪೆಟ್ರೋಲು ಡೀಸೆಲು ಜಾಸ್ತಿ ಆಗಿದೆ, ಸಿಲಿಂಡರ್ಗಳು ಜಾಸ್ತಿ ಆಗಿದೆ. ಬಡವರು ಹೊಟ್ಟೆ ಮೇಲೆ ಬರೆ ಎಳಿತಾ ಇದ್ದಾರೆ. ಕೂಲಿ ಮಾಡ್ಕೊಂಡು ತಿನ್ನೋರು ಅಲ್ಲಲ್ಲಿಗೆ ನಾವು ತಿನ್ನೋದು ಸರೋಗುತ್ತೆ. ಏನು ಅಲ್ಲಿ ಮಿಚ್ಚ ಮಾಡೋಕ್ಕಾಗಲ್ಲ. ಮೋದಿವರಿಗೆ ಧಿಕ್ಕಾರ, ಮೋದಿವರಿಗೆ ಧಿಕ್ಕಾರ. CPM ಜಿಂದಾಬಾದ್.